ಬಹುದಿನಗಳ ಬಹುಜನರ ನಿರೀಕ್ಷೆಯಾದ ಅಂಕೋಲಾ ಬೆಂಗಳೂರು ಬಸ್ಸಿಗೆ ಕಾರವಾರ ಅಂಕೋಲಾ ಕ್ಷೇತ್ರದ ಶಾಸಕ ಸತೀಶ್ ಸೈಲ್ ಚಾಲನೆ ನೀಡಿದರು. ಅಂಕೋಲಾ ಬಸ್ ನಿಲ್ದಾಣದಲ್ಲಿ ಅಂಕೋಲಾ ಬೆಂಗಳೂರು ಬಸ್ಸಿಗೆ ಪೂಜೆ ಸಲ್ಲಿಸಿ ಬಸ್ ಹತ್ತಿ ಸ್ವಲ್ಪ ಸಮಯ ಸಂಚರಿಸೋದ್ರೊಂದಿಗೆ ಚಾಲಕರು ಮತ್ತು ನಿರ್ವಾಹಕರಿಗೆ ಶುಭಾಶಯ ಕೋರಿದ್ರು. ಈ ವೇಳೆ ಮಾತನಾಡಿ, ನನ್ನ ಅಧಿಕಾರಾವಧಿಯಲ್ಲಿ ಎಷ್ಟು ಕೆಲಸಗಳಾಗಿವೆ ಎನ್ನುವುದು ಪ್ರತಿಯೊಂದು ಗ್ರಾಮ ಪಂಚಾಯತ್ದ ಪ್ರತಿಯೊಬ್ಬ ಪ್ರಜೆಗೂ ತಿಳಿದಿರುವಂತೆ ಕಾರ್ಯಯೋಜನೆ ರೂಪಿಸುತ್ತೇನೆ. ಅಧಿಕಾರಿಗಳು ಸಹ ಗ್ರಾಮ ಪಂಚಾಯತ್ ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕರಿಗೆ ಬಂದ ಅನುದಾನದ ಸಂಪೂರ್ಣ ಮಾಹಿತಿ ನೀಡಿ, ಮಾಜಿ ಶಾಸಕರು ನಾನು ದೇವಸ್ಥಾನಗಳಿಗೆ ಹಣವನ್ನೇ ನೀಡಿಲ್ಲ ಎಂದು ಹೇಳುತ್ತಿರುವುದು ಗಮನಕ್ಕೆ ಬಂದಿದೆ. ಕರ್ನಾಟಕ ರಾಜ್ಯದಲ್ಲಿ ಓರ್ವ ಶಾಸಕನಿಗೆ ಒಂದು ಕ್ಷೇತ್ರಕ್ಕೆ ದೊರೆತ ಮುಜರಾಯಿ ಇಲಾಖೆಯ ಅನುದಾನ 25 ಕೋಟಿ ಅನುದಾನದಲ್ಲಿ 25 ಕೋಟಿಗಳನ್ನ ದೇವಸ್ಥಾನಗಳಿಗೆ ನೀಡಿದ ಶಾಸಕರು ಒಬ್ಬರಿದ್ರೆ ಅದು ಕಾರವಾರ ಅಂಕೋಲಾ ಕ್ಷೇತ್ರದಲ್ಲಿ ಮಾತ್ರ. ರಾಜಕೀಯಕ್ಕಾಗಿ ಮಾತನಾಡೋದು ಬೇಡ. ನೇರವಾಗಿ ನನ್ನೊಡನೆ ಮಾತನಾಡದಿದ್ರೆ ನಮ್ಮ ಪಕ್ಷದ ಮಹಿಳೆಯರು ಹಲವರಿದ್ದಾರೆ. ಅವರ ಬಳಿ ಈ ಅನುದಾನದ ಮಾಹಿತಿ ಪಡೆದುಕೊಳ್ಳಬಹುದು. ಚರ್ಚೆಗೆ ಬರೋದಾದ್ರೆ ನೇರವಾಗಿ ಬರಬೇಕು ಎಂದು ಮಾಜಿ ಶಾಸಕರಿಗೆ ಟಾಂಗ್ ನೀಡಿದ್ರು. ಸರ್ಕಾರ 10 ಬಸ್ಗಳನ್ನ ಅಂಕೋಲಾ ಘಟಕಕ್ಕೆ ನೀಡಿದೆ. ಈಗ ಅಂಕೋಲಾ ಬೆಂಗಳೂರು ಬಸ್ ಪ್ರಾರಂಭಿಸುತ್ತಿದ್ದೇವೆ. ಸಾರ್ವಜನಿಕರು ಮತ್ತು ಪ್ರಯಾಣಿಕರಿಗೆ ತೊಂದರೆಯಾಗದಂತೆ ಬಸ್ ನಿಲ್ದಾಣದ ಮುಂಭಾಗದಲ್ಲಿರುವ ಅಂಗಡಿಗಳನ್ನ ಮತ್ತು ಕಟೌಟ್ಗಳನ್ನ ತೆರವುಗೊಳಿಸಿ ಬದಿಯಲ್ಲಿ ಅವಕಾಶ ನೀಡಿ ಬಸ್ಗಳು ಬಂದಾಗ ಬಸ್ ನಿಲ್ದಾಣದಲ್ಲಿ ಯಾವ್ಯಾವ ಬಸ್ ಇದೆ ಎನ್ನುವುದು ಇದರಿಂದ ಗೋಚರವಾಗುವುದಿಲ್ಲ. ತಕ್ಷಣ ಈ ಕೆಲಸವನ್ನ ಮಾಡಬೇಕೆಂದು ಘಟಕ ವ್ಯವಸ್ಥಾಪಕರಿಗೆ ತಿಳಿಸಿದ್ರು. ಪೂಜೆ ಮಾಡಬೇಕು, ನಾನಲ್ಲ. ನೀವು ನನ್ನನ್ನು ಆರಿಸಿ ತಂದಿದ್ರೆ ನನ್ನ ಕೆಲಸ ಏನು? ಕೆಲಸವನ್ನು ತರುವ ಜವಾಬ್ದಾರಿ ಮಾತ್ರ ಬಿಟ್ಟರೆ ಕೆಲಸವನ್ನು ಮಾಡ್ಕೊಂಡು ನಾನು ಫೋಟೋ ತಗೊಂಡು ನನಗೇನು ಆಗಲಿಕ್ಕಿದೆ? ನಿಮ್ಮ ಹೃದಯದಲ್ಲಿ ನನ್ನ ಫೋಟೋ ಇದೆ ಅಂತ ನಾನು ಇವತ್ತು ಹೇಳಿಕ್ಕೆ ಬಯಸ್ತೇನೆ. ನಮ್ಮ ಮತದಾರರ ಹೃದಯದಲ್ಲಿ ನನ್ನ ಫೋಟೋ ಇದೆ. ಇದು ಯಾಕೆ ಬೇಕು ನನಗೆ? ಆ ಪೇಪರ್ನಲ್ಲಿ ಅವಶ್ಯಕತೆ ಇಲ್ಲ. ಆದ್ದರಿಂದ ಯಾರಾದರೂ ನೀವು ಚಾಲೆಂಜ್ ಮಾಡೋದಿದ್ರೆ ಇವತ್ತು ಏನು ಹೇಳಿಕೆಯನ್ನು ಕೊಟ್ಟಿದೆಯಲ್ಲ, ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೋ, ಇಲ್ಲಾದರೆ ಚರ್ಚೆ ಇಲ್ಲ. ನನ್ನ ಒಟ್ಟಿಗೆ ಬೇಡ. ಯಾಕೆ ನೀವು ಹೇಳ್ಬೋದು ನಾವು ಅವ್ರ ಹತ್ರ ಮಾತಾಡೋದಿಲ್ಲ ಅಂತೇಳಿ. ಆಯಿತು, ನೋ ಪ್ರಾಬ್ಲಮ್. ನಮ್ಮ ಏನಿದ್ದಾರೆ ಲೇಡೀಸ್ ಪಡೆಗಳಿದ್ದಾರಲ್ಲ ಅವ್ರು ಬಂದು ಹೇಳ್ತಾರೆ. ಅವ್ರಿಗೆ ಮತ್ತು ಪೇಪರ್ನವರು ನಿಮಗೆ ಕಂಪಲ್ಸರಿ ಇವತ್ತು ಹೇಳಿದ್ರೆ ಎಲ್ಲ ಪೇಪರ್ನವರು ಅವ್ರಿಗೆ ಕೊಡಬೇಕು. ನಾನು ಮೊನ್ನೆ KDPಯಲ್ಲಿ ಅಷ್ಟೆಲ್ಲ ಡೀಟೇಲ್ ಹೇಳಿದ್ದೆ, ಆದರೆ ಪತ್ರಿಕೆಯಲ್ಲಿ ಸ್ವಲ್ಪ ಬಂದೇ ಇಲ್ಲ. ನನಗೂ ದುಃಖ ಆಗ್ತಾ ಇದೆ. ಇನ್ನು ಮುಂದೆ ಅದನ್ನು ತಾವು ಸಹ ಹೆಲ್ಪ್ ಮಾಡಿ ಅಂತ ತಮಗೂ ಒಂದು ಪ್ರಾರ್ಥನೆ ಮಾಡ್ತೀನಿ. ನಾನು ಯಾವಾಗಲೂ ನನಗೆ ನನ್ನ ಫೋಟೋ ಬೇಡ, ನನ್ನ ಆರೋಗ್ಯ ಮತ್ತು ನಾನು ಆರಾಮಿದ್ರೆ ಸಾಕು. ದೇವ್ರ ದಯೆಯಿಂದ ನಾನು ನನಗೆ ಕೊಟ್ಟಂಥ ಜವಾಬ್ದಾರಿಯನ್ನು ವಹಿಸಿ ನಿಮ್ಮ ಕೆಲಸವನ್ನು ಮಾಡಿಕೊಡ್ತೀನಿ. ಘಟಕ ವ್ಯವಸ್ಥಾಪಕಿ ಚೈತನ್ಯ ಅಗಳಗಟ್ಟಿ ಮಾತನಾಡಿ, ಕೆಡಿಪಿ ಸಭೆಯಲ್ಲಿ ಸಾರ್ವಜನಿಕರ ಆಗ್ರಹದ ಮೇರೆಗೆ ಅಂಕೋಲಾ ಬೆಂಗಳೂರು ಬಸ್ ಅನ್ನ ಬಿಡಬೇಕೆಂದು ಶಾಸಕರು ತಿಳಿಸಿದ್ದರು. ಅಂತೆಯೇ ಈ ಬಸ್ಸಿಗೆ ಇಂದು ಚಾಲನೆ ನೀಡಿದ್ದೇವೆ. ಜೊತೆಗೆ ಹಲವಾರು ಹಳ್ಳಿಗಳಿಗೂ ಸಾರ್ವಜನಿಕರ ಬೇಡಿಕೆಯಂತೆ ಬಸ್ಗಳನ್ನ ಬಿಡುವ ವ್ಯವಸ್ಥೆ ಕಲ್ಪಿಸಲಾಗುವುದು ಎಂದರು. ಇದು ಗೋಕರ್ಣ, ಶಿರ್ಸಿ, ದಾವಣಗೆರೆ, ಹಾವೇರಿ ಈ ತರ ಹೋಗ್ತದೆ. ಇದು 5 ವರ್ಷದಿಂದ ಇದೆ ಫಸ್ಟ್ ಬಸ್. ಅಂಕೋಲಾ ಕಾರವಾರಕ್ಕೆ ಬಸ್ ತಂದವರೇ. ಹೊಸ ಬಸ್ ಲಾಸ್ಟ್ ನಮ್ಮ ಇವ್ರ ಪೀರಿಯಡ್ ನಲ್ಲೇ ಬಂದಿದ್ದು, ಹಿಂದ್ ಪೀರಿಯಡ್ ನಲ್ಲಿ ಬಂದಿಲ್ಲ. ಯಾವುದು ಹೊಸ ಬಸ್ ಬಂದಿಲ್ಲ, ಇದೇ ಹೊಸ ಬಸ್ ಬಂದಿಲ್ಲ. ಮೊದಲೇ ಹೇಳಿ ಇಲ್ಲಿಂದ ಪ್ರಯತ್ನ ಬಂದದ್ದು ಗ್ಯಾರಂಟಿ ಯೋಜನೆ, ಗ್ಯಾರಂಟಿ ಯೋಜನೆ, ಶಕ್ತಿ ಯೋಜನೆ ಜೊತೆಗೆ ಹೊಸ ಬಸ್ ಬಂದದೆ. ಹೌದು, 2024ರಲ್ಲಿ ಒಟ್ಟು 10 ಬಸ್. ಹೌದು, ನಮ್ಮ ಯಾವ್ಯಾವ ಏರಿಯಾಕ್ಕೆ ಮೇಡಮ್ ಯಾವ್ಯಾವ ಏರಿಯಾಕ್ಕೆ ಬಸ್ ಅನ್ನ ಬಿಡ್ತಾ ಇದ್ರಿ ಸರ್? ತನ್ನ ಬಸ್ ಅನ್ನ ಸರ್ ಇದು 10 ಗಾಡಿ ಬಂದ್ಮೇಲೆ ಒಂದ್ ಗಾಡಿ ಸಿನ್ನೂರ್ ಹೋಗ್ತದೆ, ರಾಯಚೂರು ಹೋಗ್ತಾ ಇದೆ, ಅತನಿಗೆ ಹೋಗ್ತಾ ಇದೆ. ಅದಲ್ಲದೆ ಬೇರೆ ಎಲ್ಲ ರೂಟ್ ಇದೆ. ನಮ್ಮ ಹತ್ರ ಮೊದಲೇ ರೂಟು ದಾವಣಗೆರೆ ಅದೆಲ್ಲ ಇದೆ, ಸುಬ್ರಹ್ಮಣ್ಯ ಹೋಗ್ತಾ ಇದೆ. ಈಗ ಬೆಂಗಳೂರು ನಾವು ಈ ಸಂದರ್ಭದಲ್ಲಿ ಮಾಜಿ ಶಾಸಕ KH ಗೌಡ, ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸುಜಾತಾ ಗಾಂವ್ಕರ್, ಗ್ಯಾರಂಟಿ ಪ್ರಾಧಿಕಾರದ ತಾಲೂಕಾ ಅಧ್ಯಕ್ಷ ಪಾಂಡುರಂಗ ಗೌಡ, ಜಿಲ್ಲಾ ಉಪಾಧ್ಯಕ್ಷ ಪುರುಷೋತ್ತಮ್ ನಾಯ್ಕ್, ಉದಯ್ ನಾಯಕ್ ಬಾವಿಕೇರಿ, ಪ್ರಮುಖರಾದ ವಿನೋದ್ ಬಾಸ್ಗೌಡ್, ದೀಪಾ ನಾಯಕ್, ತಾಲೂಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಅಭಿನಂದನ್ ಖಾರ್ವಿ, ಮಂಜುಳಾ ವೆರಣೇಕರ್, ಶಾಂತಿ ಆಗೇರ್, ಜೀವಿತಾ ಗಾಂವ್ಕರ್, ಪುಟ್ಟು ಬುಮ್ಮಿಗುಡಿ, ಪ್ರಿಯಾ ನಾಯ್ಕ್, ಸುಕ್ರುಗೌಡ ಸೇರಿದಂತೆ ಇನ್ನಿತರರು, ಕೆಎಸ್ಆರ್ಟಿಸಿಯ ಅಧಿಕಾರಿಗಳು, ಚಾಲಕರು, ನಿರ್ವಾಹಕರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ದಾಂಡೇಲಿಯ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನ ಸಾಮಾಜಿಕ ಹೊಣೆಗಾರಿಕೆ ಅಡಿಯಲ್ಲಿ ಧಾರವಾಡದ ವಿಠ್ಠಲ ಮಕ್ಕಳ ವೈದ್ಯಕೀಯ ಮತ್ತು
ಸ್ಪೆಷಾಲಿಟಿ ಆರೋಗ್ಯ ಕೇಂದ್ರದ ಸಹಯೋಗದಲ್ಲಿ ಪೇಪರ್ ಮಿಲ್ನ ಆಸ್ಪತ್ರೆಯಲ್ಲಿ ರವಿವಾರ ಆಯೋಜಿಸಿದ್ದ ಬೃಹತ್ ಪ್ರಮಾಣದ ಚಿಕ್ಕ ಮಕ್ಕಳ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಸಂಪನ್ನಗೊಂಡಿದೆ. ಶಿಬಿರ ಉದ್ಘಾಟಿಸಿ ಮಾತನಾಡಿದ ಧಾರವಾಡದ ಹಿರಿಯ ಮಕ್ಕಳ ತಜ್ಞ ಡಾಕ್ಟರ್ ರಾಜನ್ ದೇಶಪಾಂಡೆ ಅವರು, ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನವರು ಪ್ರತಿ ವರ್ಷ ಈ ಉಚಿತ ಮಕ್ಕಳ ಆರೋಗ್ಯ ಶಿಬಿರ ಆಯೋಜಿಸುತ್ತಿರುವುದು ನಿಜಕ್ಕೂ ದಾಖಲೆಯ ಕಾರ್ಯ. ಇಲ್ಲಿ ಪ್ರತಿ ವರ್ಷ ಸಾವಿರಾರು ಮಕ್ಕಳಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ನಾಡಿನ ಪ್ರಸಿದ್ಧ ಮಕ್ಕಳ ತಜ್ಞರು ಶಿಬಿರದಲ್ಲಿ ಭಾಗವಹಿಸುತ್ತಾರೆ. ಔಷಧಿಯನ್ನು ಉಚಿತವಾಗಿ ನೀಡಲಾಗುತ್ತದೆ. ಅಗತ್ಯವಿರುವ ಬಡ ಮಕ್ಕಳಿಗೆ ಧಾರವಾಡದ ನಮ್ಮ ವಿಠಲ ಮಕ್ಕಳ ಆಸ್ಪತ್ರೆಯಲ್ಲಿಯೂ ಉಚಿತ ಚಿಕಿತ್ಸೆ ನೀಡಲಾಗುತ್ತದೆ. ಕಾಗದ ಕಂಪನಿಯ ಸೇವಾ ಕಾರ್ಯ ನಿಜಕ್ಕೂ ಜನಹಿತವಾದಂತದ್ದು ಎಂದರು. Most important. The reason why we like coming here is the concern from the West Coast towards the welfare of children is at a high level. That is most important. ನಿಮಗೆಲ್ಲ ಕರ್ಕೊಂಬರ್ಲಿಕ್ಕೆ ಕಾರು ಅಥವಾ ಜೀಪು ಇನ್ನೊಂದು ಕೊಟ್ಟು ಅಲ್ಲಿಂದ ತೊಗೊಂಬರ್ತಾರೆ ಊರಿನಿಂದ. ಇಲ್ಲಿ ನಾಷ್ಟ ಗಿಷ್ಟ ಕೊಟ್ಟು ತಿರುಗಿ ಕಳಿಸ್ಕೊಡ್ತಾರೆ. ಒಕ್ಕಟ್ಟೆಯಾದ ಔಷಧಿ ಕೊಡ್ತಾರೆ. ನಾವು ನೋಡೋದಷ್ಟೇ, ನಾವು ನೋಡಿ ಏನು ಮಾಡ್ಬೇಕಂತ ಹೇಳ್ತೀವಿ ಅಷ್ಟೇ. ಬಟ್ ವಾಟ್ ಈಸ್ ಮೋರ್ ಇಂಪಾರ್ಟೆಂಟ್ ಈಸ್ 800 to 1000 ಚಿಲ್ಡ್ರನ್ ಬರೋದು, ಅವ್ರು ನೋಡೋದು ಇದು ನಾಟ್ ಸಾಮಾನ್ಯ ಅಲ್ಲ. ಎಲ್ಲೋ ಕ್ಯಾಂಪ್ನ ಮಾಡಿದರೆ 200-300 ಮಂದಿ ಬಂದರೆ ಬಹಳ. ಕಾಗದ ಕಂಪನಿಯ ಕಾರ್ಯನಿರ್ವಾಹಕ ನಿರ್ದೇಶಕ ರಾಜೇಂದ್ರ ಜೈನ್ ಮಾತನಾಡಿ, ನಾವು ಕಂಪನಿಯ ಸಾಮಾಜಿಕ ಹೊಣೆಗಾರಿಕೆ ಅಡಿಯಲ್ಲಿ ಹಲವಾರು ಸೇವಾ ಕಾರ್ಯ ಮಾಡ್ತಿದ್ದೇವೆ. ಅವುಗಳಲ್ಲಿ ಈ ಆರೋಗ್ಯ ಶಿಬಿರ ಕೂಡ ಒಂದು. ಜನತೆ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಮಕ್ಕಳ ತಜ್ಞರಾದ ಡಾಕ್ಟರ್ ರಾಜನ್ ದೇಶಪಾಂಡೆ, ಡಾಕ್ಟರ್ ಕವನ ದೇಶಪಾಂಡೆ, ಡಾಕ್ಟರ್ ವಿಶಾಲ್ ದುದಿಹಳ್ಳಿ, ಡಾಕ್ಟರ್ ಎಡಿ ಶೇಖ್, ಡಾಕ್ಟರ್ ರಾಘವೇಂದ್ರ ದೇಸಾಯಿ, ಡಾಕ್ಟರ್ ಮಹೇಶ್ ಪಾಟೀಲ್, ಡಾಕ್ಟರ್ ಪ್ರೀತಿ ಪಾಂಡುರಂಗಿ ಸೇರಿದಂತೆ 15 ವೈದ್ಯರು ಚಿಕಿತ್ಸೆ ನೀಡಿದ್ರು. ಹಾಗೂ ಕಂಪನಿ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಜ್ಞಾನದೀಪ ಗಾಂವ್ಕರ್, ಡಾಕ್ಟರ್ ಪ್ರಿಯಾಂಕಾ, ಸ್ಥಳೀಯ ವೈದ್ಯರಾದ ಡಾಕ್ಟರ್ ಮುಕುಂದ ಕಾಮತ್, ಡಾಕ್ಟರ್ ಸದಾನಂದ್ ಕರ್ಕಿ, ಡಾಕ್ಟರ್ ಶೇಖರ್ ಹಿರೇಮಠ ಮುಂತಾದವರು ಇದ್ದರು. ಮಕ್ಕಳ ಹೃದ್ರೋಗ, ನರರೋಗ, ಕಿವಿ, ಕಣ್ಣು, ಮೂಗು, ಗಂಟಲು, ಹಲ್ಲು ಮುಂತಾದ ವಿಭಾಗಗಳಲ್ಲಿ ನುರಿತ ವೈದ್ಯರು ತಪಾಸಣೆ ನಡೆಸಿದ್ರು. ಗ್ರಾಮೀಣ ಭಾಗದ ಜನರಿಗೆ ಹೋಗಿ ಬರಲು ವಾಹನ ವ್ಯವಸ್ಥೆ ಮಾಡಿದ್ದರು. ಕಾಗದ ಕಂಪನಿಯ ಸಾರ್ವಜನಿಕ ಸಂಪರ್ಕ ವಿಭಾಗದ ರಾಜೇಶ್ ತಿವಾರಿ ಸ್ವಾಗತಿಸಿ ನಿರೂಪಿಸಿದ್ರು. ಸಾರ್ವಜನಿಕ ಸಂಪರ್ಕ ವಿಭಾಗದ ಅಧಿಕಾರಿ ರಾಘವೇಂದ್ರ ಜೆಆರ್, ಅಧಿಕಾರಿಗಳಾದ ಅಶೋಕ್ ಶರ್ಮಾ, ವಿಜಯ್ ಮಹಾಂತೇಶ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಹಲ್ವಾಯಿ, ಅನಿಲ್ ನಾಯ್ಕರ್, ಕಂಪನಿಯ ಕೀರ್ತಿ ಗಾಂವ್ಕರ್, ರಾಜು ರೋಸಯ್ಯ, ಖಲೀಲ್ ಕುಲಕರ್ಣಿ ಮುಂತಾದವರು ಇದ್ದರು. ಶಿಬಿರದಲ್ಲಿ 600ಕ್ಕೂ ಹೆಚ್ಚು ಮಕ್ಕಳಿಗೆ ಉಚಿತ ತಪಾಸಣೆ ಮಾಡಲಾಯಿತೆಂದು ಪಿಆರ್ಒ ರಾಜೇಶ್ ತಿವಾರಿ ತಿಳಿಸಿದ್ದಾರೆ. They are sending the vehicle to near. You have finished all the examinations of the 6 months? Yes. You are ready to do 3. One is influenza, 2 vaccines, 2 vitamin height, MMR, below. You have done it, you have reached the counts. ಗ್ರಾಮದೇವತೆ ಭೂಮ್ತಾಯಿಯ ಮೂಲಸ್ಥಾನವೆಂದು ಹೇಳಲಾಗುವ ಕಾನದೇವಿಯ ಭವ್ಯ ದೇಗುಲದ ಲೋಕಾರ್ಪಣೆ ಹಾಗೂ ಶಿಲಾವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವವು ಫೆಬ್ರವರಿ 18ರಿಂದ 23ರವರೆಗೆ ವಿದ್ಯುಕ್ತವಾಗಿ ನಡೆಯಲಿದೆ ಎಂದು ಶ್ರೀ ಕಾನದೇವಿ ದೇವಸ್ಥಾನ ಜೀರ್ಣೋದ್ಧಾರ ಟ್ರಸ್ಟ್ ಅಧ್ಯಕ್ಷ ಸತೀಶ್ ನಾಯ್ಕ್ ಹೇಳಿದರು. ಅಂಕೋಲಾ ಶಿರಕುಳಿಯ ಶ್ರೀ ಕಾನದೇವಿ ದೇವಸ್ಥಾನದ ಆವರಣದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಗ್ರಾಮದೇವಿ ಎಂದು ಖ್ಯಾತಳಾಗಿರುವ ಶ್ರೀ ಕಾನದೇವಿಯ ಅಂಕೋಲೆಯ ಭೂಮ್ತಾಯಿಯ ಮೂಲವೆಂದು ಜನಜನಿತವಾಗಿದೆ. ಗ್ರಾಮದೇವತೆ ಶ್ರೀ ಕಾನದೇವಿ ಹಾಗೂ ಶ್ರೀ ಬೊಮ್ಮಯ್ಯ ದೇವರ ಪರಿವಾರ ದೇವರುಗಳಾಗಿ ಹಿರೇಹೊನ್ನಪ್ಪ ಹಾಗೂ ರಾಕೇಶರ ದೇವರುಗಳ ಗುತ್ತಗಳಿದ್ದು, ಬಹುತೇಕ ಶ್ರೀ ಶಾಂತದುರ್ಗ ದೇವಸ್ಥಾನದಲ್ಲಿರುವ ಪರಿವಾರದ ಕುರುಹುಗಳು ಕಾಣಸಿಗುತ್ತದೆ. ಹಿಂದೆ ಇಲ್ಲಿ ಬಂಡಿ ಹಬ್ಬ ನಡೆಯುತ್ತಿತ್ತು ಎನ್ನುವುದು ಜನಜನಿತವಾಗಿದೆ. ಜಿಲ್ಲೆ ಸೇರಿದಂತೆ ನಾಡಿನ ಗಡಿಯನ್ನು ಮೀರಿ ಅಸಂಖ್ಯಾತ ಭಕ್ತವೃಂದವನ್ನ ಹೊಂದಿರುವ ಶ್ರೀ ಕಾನದೇವತೆಯ ನೂತನ ದೇಗುಲ ನಿರ್ಮಾಣಗೊಂಡಿದ್ದು, ಶಿಲಾವಿಗ್ರಹ ಪ್ರತಿಷ್ಠಾಪನೆ ಸಕಲ ಧಾರ್ಮಿಕ ಕಾರ್ಯಕ್ರಮಗಳನ್ನ ಆಯೋಜಿಸಲಾಗಿದೆ. ಫೆಬ್ರವರಿ 18ರಂದು ಕಲಶ ಮೆರವಣಿಗೆ, ಫೆಬ್ರವರಿ 19ರಂದು ಸನ್ಮಾನ ಹಾಗೂ ರಸಮಂಜರಿ ಕಾರ್ಯಕ್ರಮ, ಫೆಬ್ರವರಿ 20ರಂದು ಧಾರ್ಮಿಕ ವಿಧಿವಿಧಾನಗಳು, ಫೆಬ್ರವರಿ 21ರಂದು ಪ್ರತಿಷ್ಠಾಪನೆ, ಫೆಬ್ರವರಿ 22ರಂದು
ಕಲಾಭಿವೃದ್ಧಿ ಹೋಮ ಹವನ ಪೂರ್ಣಾಹುತಿ, ಫೆಬ್ರವರಿ 23ರಂದು ಸಹಕರಿಸಿದ ಪ್ರಮುಖರಿಗೆ ಸನ್ಮಾನ ಹಾಗೂ ಸಾಲಿಗ್ರಾಮ ಮೇಳದಿಂದ ಯಕ್ಷಗಾನ ಪ್ರದರ್ಶನಗೊಳ್ಳಲಿದ್ದು, ಭಕ್ತಾದಿಗಳು ತನುಮನ ಧನಗಳಿಂದ ಸಹಾಯ ಸಹಕಾರ ನೀಡುವಂತೆ ಕೇಳಿಕೊಂಡ್ರು. ಸುದ್ದಿಗೋಷ್ಠಿಯಲ್ಲಿ ಗೌರವಾಧ್ಯಕ್ಷ ರಮೇಶ್ ನಾಯ್ಕ್, ಮಾಜಿ ಶಾಸಕ ಕೆಎಚ್ ಗೌಡ, ದಾಮೋದರ್ ನಾಯ್ಕ್, ರಾಮನಾಯ್ಕ್, ಪ್ರವೀಣ್ ಗೌಡ, ಜಯಂತ್ ನಾಯ್ಕ್, ದಿನಕರ್ ನಾಯ್ಕ್, ಶ್ರೀನಿವಾಸ್ ನಾಯ್ಕ್, ಮಹೇಶ್ ನಾಯ್ಕ್, ಗೌರೀಶ್ ನಾಯ್ಕ್ ಸೇರಿದಂತೆ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರೇಬೈಲ್, ಅಂಕೋಲಾ. ಕಟ್ಟಡದ ಮುಕ್ತಾಯ ಹಂತದಲ್ಲಿದೆ. ಹಾಗೆ ಕಟ್ಟಡ ಈಗಾಗಲೇ ಲೋಕಾರ್ಪಣೆಗೊಳ್ಳಲು ನಾವು ದಿನಾಂಕವನ್ನು ನಿಗದಿ ಮಾಡಿರ್ತೇವೆ. ಅದರ ಪ್ರಕಾರ ದಿನಾಂಕ 19/2/2025ರಿಂದ 24 ಈ 23ವರೆಗೆ ಕಾರ್ಯಕ್ರಮ ಹಮ್ಮಿಕೊಂಡಿರ್ತೇವೆ. ಅದರ ಪ್ರಕಾರ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ. ಆ ಪತ್ರಿಕಾಗೋಷ್ಠಿ ಆಮಂತ್ರಣಕ್ಕೆ ಆಗಮಿಸಿದಂಥ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ರಾಘವ್ ಕಾಕರ್ಮಠ ಅವರಿಗೆ ನಮ್ಮ ಸಮಿತಿಯ ಪರವಾಗಿ ಗ್ರಾಮಸ್ಥರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಹಾಗೆ ಪತ್ರಿಕೋದ್ಯಮಿಗಳಾದಂಥ ಸುಭಾಷ್ ಕಾರೇಬೈಲ್ ಅವರಿಗೂ ನಮ್ಮ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.